ಕಡೆಯಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಪಡೆದಂಥ ಒಂದು ಅನುಭವಗಳನ್ನು ಇಟ್ಕೊಂಡು ನಮ್ಮ ಒಂದು ಹೆಮ್ಮೆಯಿಂದ ಕೆಲಸ ಮಾಡೋದು ಮತ್ತು ಬಹಳ ಗೌರವವನ್ನು ಕೊಡ್ತಾ ಇದ್ರು ಕೂಡ. ಹೆಮ್ಮೆ ಇಟಿವಿಯಲ್ಲಿ ಕೆಲಸ ಮಾಡಿದವರು ಆಗಿದ್ರೆ ಅವರು ಒಂದು ಒಳ್ಳೆ ಪ್ರಬುದ್ಧರಿದ್ದಾರೆ ಅನ್ನುವಂಥ ಒಂದು ಗೌರವ ಕೂಡ ಇಟಿವಿಯಲ್ಲಿ ಕೆಲಸ ಮಾಡಿದವರಿಗೆ ಇರ್ತಾ ಇತ್ತು. ಅವರು ನಾನು ಆಗಲೇ ಹೇಳಿದೆ ಟೆಕ್ನಾಲಜಿಯನ್ನು ಬಹಳ ವರ್ಷಗಳು ಮುಂದಿನವರೆಗೆ ನೋಡ್ತಾರೆ ಅಂತ ಹೇಳಿ. ಈ ಲೀನಿಯರ್ ಮತ್ತು ಅನ್ಲೀನಿಯರ್ ಅಂತ ಅನ್ನುವಂಥದ್ದು ಬಂತು. ನಾನ್ ಲೀನಿಯರ್, ಈ ಲೀನಿಯರ್ ಸಿಸ್ಟಮ್ ಇಂದ ನಾನ್ ಲೀನಿಯರ್ಗೆ ಬರುವಂಥ ಒಂದು ಸಂದರ್ಭ ಇದೆ ಅಲ್ಲ, ಇದು ಬಹಳ ನಮ್ಮ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಒಂದಷ್ಟು ದುಗುಡಗಳನ್ನು ಉಂಟು ಮಾಡಿದೆ. ಅಂದರೆ ಕಂಪ್ಯೂಟರ್ಕೃತ ಆಗಿದೆ. ಈ ಕಂಪ್ಯೂಟರ್ಕೃತ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೆದರಿಕೆ ಆರಂಭ ಮಾಡಿದ್ರು. ಅಂದರೆ ಒಂದು ರೀತಿಯಲ್ಲಿ ಇದು ಇಲ್ಲ ನಮ್ಮ ಕೆಲಸವೇ ಹೋಗ್ತದೆ, ಇನ್ನು ಮುಂದೆ ನಾವು ಏನು ಮಾಡಲಿಕ್ಕೆಲ್ಲ ಒಂದು ಹೆದರಿಕೆ ಕೂಡ ಶುರುವಾಗ್ತದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಿಸ್ತಾರೆ. ಯಾರು ಈ ನಾನ್ ಲೀನಿಯರ್ ಸಿಸ್ಟಮ್ ಲೀನಿಯರ್ ಸಿಸ್ಟಮ್ದಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ತರಬೇತಿ ಸಿಗ್ತದೆ. ತರಬೇತಿಯನ್ನು ಎಲ್ಲರೂ ಕೂಡ ಪಡೆದುಕೊಳ್ತಾರೆ. ಎಷ್ಟು ಫಾಸ್ಟಾಗಿ ಅದನ್ನು ಒಪ್ಪಿಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಮಾಡುವಂಥ ಸಂದರ್ಭ ಉಂಟು. ಗೊತ್ತಿರ್ಬೋದು, ನಮ್ಮ ದಕ್ಷಿಣ ಕನ್ನಡದ ಪತ್ರಿಕೋದ್ಯಮದಲ್ಲೂ ಕೂಡ ಈ ಪ್ರೆಸ್ ಪ್ರಿಂಟಿಂಗ್ನಿಂದ ಇದಕ್ಕೆ ಬಂದಾಗಲೂ ಕೂಡ ಒಂದಷ್ಟು ಈ ಮುಂಗಾರು ಪತ್ರಿಕೆಯ ಒಂದಷ್ಟು ಘಟನೆಗಳು ನೆನಪಿಗೆ ಬರ್ತದೆ. ಇದೇ ದೃಶ್ಯ ಮಾಧ್ಯಮದಲ್ಲೂ ಕೂಡ ಅಂಥ ಬದಲಾವಣೆಗಳು ಬಂದಾಗ ಒಂದು ರೀತಿ ಆತಂಕಗಳು ಎದುರಾದಾಗ ಬಹುಶಃ ರಾಮೋಜಿರಾವ್ ಅವರು ಆ ದುರದೃಷ್ಟ ಇಡ್ತಾ ಇದ್ರು. ಮತ್ತು ಎಲ್ಲೂ ಕೂಡ ಒಬ್ಬರನ್ನ ಉದ್ಯೋಗ ಕಳ್ಕೊಳ್ಳುವಂಥ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ರು. ನಾನು ಉದ್ಯೋಗ ಬಿಟ್ಟು ಬಂದಾಗ ಕೂಡ ನನಗೆ ತುಂಬ ಕಾರಣ, ಯಾಕೆ ಬಿಟ್ಟು ಹೋಗ್ತಿದ್ಯಾ, ಏನಾದರೂ ತೊಂದರೆ ಇಲ್ಲ, ನನ್ನ ಆರೋಗ್ಯ ಕಾರಣ. ಅಂದರೆ ನಮಗೆಲ್ಲ ಮಂಗಳೂರಿನವರಿಗೆ ಊರು ಸೆಳಿತಾ ಇತ್ತು, ಏನಾದರೂ ಮಾಡಿ ಊರಿಗೆ ಹೋಗಬೇಕು ಅಂತೇಳಿ. ಒಂದು ಕಡೆಯಲ್ಲಿ ಆರೋಗ್ಯ ಮತ್ತು ಆಹಾರ ಕಾರಣ ಆಗ್ತದೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿನ ನಮ್ಮ ಒಂದು ನಾನೊಬ್ಬ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಇಲ್ಲಿ ಬರಲೇಬೇಕು ಅಂತ ಅನ್ನೋ ಕಾರಣಕ್ಕಾಗಿ ನಾನು ಬಂದೆ. ಇಲ್ಲದೆ ಹೋಗಿರ್ತಿದ್ದ ನನಗೆ ಖಂಡಿತ ಈ ಟಿವಿಯ ನಂತರದಲ್ಲಿ ಮತ್ತೊಂದು ವಾಹಿನಿಗಳಿಗೆ ಕೂಡ ಹೋಗಲಿಕ್ಕೆ ಸಾಧ್ಯತೆ ಆಗ್ತಿತ್ತು. ಈ ಟಿವಿಯಿಂದ ಹೋದವರು ಬಹುಶಃ 2010ನೇ ಇಸವಿಯಲ್ಲಿ ನಾವೊಂದು ರೀಯೂನಿಯನ್ ಮಾಡಿದ್ವು. ಆ ರೀಯೂನಿಯನ್ಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ಇದ್ದವರು ಎಲ್ಲರೂ ಕೂಡ ಸೇರಿ ನೋಡಿ, ಅದೊಂದು ಬೇರೆ ಯಾವುದೇ ವಾಹಿನಿಗಳಲ್ಲಿ ಕೆಲಸ ಮಾಡಿದವರು ಕೂಡ ಹೋದ ನಂತರ ಮತ್ತೆ ಬಂದು ನಾವು ರೀಯೂನಿಯನ್ ಆಗಬೇಕು, ಈ ಟಿವಿ ರೀಯೂನಿಯನ್ ಆಗುವುದಿದೆ ಅಲ್ಲ, ಅದು ಬಹಳ ವಿಶೇಷವಾದದ್ದು. ಆ ಗೌರವ ಸಲ್ಲಬೇಕಾದದ್ದು ರಾಮೋಜಿರಾವ್ ಅವರಿಗೆ. ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ನೆನಪಿಟ್ಟುಕೊಂಡಿದ್ದೇವೆ. ಇವತ್ತಿಗೂ ಕೂಡ ನಾವೆಲ್ಲರೂ ಹೇಳ್ತೇವೆ, ನಾವೆಲ್ಲೇ ದುಡೀಲಿ ನಮ್ಮ ಅನ್ನದಾತ ರಾಮೋಜಿರಾವ್ ಅನ್ನೋದನ್ನು ನಾವು ಹೇಳಿಕೊಳ್ತಿದ್ದೇವೆ. ಅಂಥ ತದ್ಯತಾ ಭಾವ ನಮಗಿದೆ. ರಾಮೋಜಿರಾವ್ ಅವರು ಇನ್ನೊಂದು 12 ವರ್ಷ ಜಾಸ್ತಿ ಬದುಕಿದರೆ ಶತಮಾನೋತ್ಸವವನ್ನು ಎಲ್ಲ ಸಂಸ್ಥೆಗಳು ಆಚರಣೆ ಮಾಡಬೇಕಿತ್ತು. ಯಾವತ್ತೂ ರಾಮೋಜಿರಾವ್ ನೆನಪಿರ್ತದೆ. ಒಂದು ಘಟನೆ ನನಗೆ ಖುದ್ದು, ಅಂದರೆ ಎಲ್ರಿಗೂ ನಮಗೆ ಸಾವಿರಾರು ಮಂದಿಗೆ ಉದ್ಯೋಗ ಕೊಡುವರು. ನಮ್ಮದು ಸುದ್ದಿ ಇದು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಕಟ್ಟಡದಲ್ಲಿ ನಮ್ಮ ಡೆಸ್ಕ್ ಇತ್ತು, ಇನ್ನೊಂದು ಕಟ್ಟಡದಲ್ಲಿ ನಮ್ಮ ಸ್ಟುಡಿಯೋ ಇರ್ತಿತ್ತು. ಈ ಡೆಸ್ಕಿಂದ ಇನ್ನೊಂದು ಕಟ್ಟಡಕ್ಕೆ ಬಂದು ನಾವು ಅಲ್ಲಿಂದ 6-7ನೇ ಫ್ಲೋರಿಗೆ ಹೋಗಿ ಮೇಲೆ ಹೋಗಿ ಅಲ್ಲಿ ಆ ಕ್ಯಾಸೆಟ್ಗಳನ್ನು ಹಿಡ್ಕೊಂಡು ಹೋಗಬೇಕಿತ್ತು. ಆಗಿನ ಇದು ಕೆಲಸದ ರೀತಿ ಆಗಿತ್ತು. ಎಲ್ಲರೂ ಕ್ಯಾಸೆಟ್ ಹೋಗಿ ಎಲ್ಲರೂ ರೆಡಿ ಮಾಡಿಕೊಂಡು ಸುದ್ದಿಯನ್ನು ರೆಡಿ ಮಾಡಿಕೊಂಡು ಕ್ಯಾಸೆಟ್ಗಳನ್ನು ಹಿಡ್ಕೊಂಡು ಹೋಗಿ ಸ್ಟುಡಿಯೋಕ್ಕೆ ಹೋಗಿ ಕಂಟ್ರೋಲ್ ರೂಮಿಗೆ ಹೋಗಿ ಕಂಟ್ರೋಲ್ ರೂಮಿಂದ ಆ್ಯಂಕರ್ಗೆ ಇದನ್ನು ಮಾಡಿಕೊಂಡು ಆಗಲೇ ಅದು ಲೈವ್ ನ್ಯೂಸ್ ಹೋಗ್ತಾ ಇತ್ತು. ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ಮಧ್ಯಾಹ್ನ ಸುದ್ದಿ ಅಂತ ಅನಿಸ್ತದೆ ನನಗೆ. ಬಹಳ ಬೇಗನೆ ಅಂದರೆ ಎಲ್ಲರೂ ಕೂಡ ಅದಕ್ಕೆ ಬಹಳ ಆತುರಾತರಾಗಿತ್ತು. ಒಂದು ಸುದ್ದಿ ಬಂದಾಗ ಅದನ್ನು ಕೂಡಲೇ ಎಡಿಟ್ ಮಾಡಿ ಅದನ್ನು ಸ್ಟುಡಿಯೋಗೆ ತಲುಪಿಸಬೇಕು ಅಂತ. ಆ ಸಂದರ್ಭ ಏನಾಯಿತು, ಸುದ್ದಿ ಮಾಡ್ತಾ ಇದ್ದಾರೆ, ನನ್ನನ್ನು ರೆಡಿ ಮಾಡಿದ್ದಾರೆ. ಅಂದರೆ ಒಂದು ಸ್ವಲ್ಪ ಯಂಗಾಗಿರೋ ನಾನು, ಓಡಲಿಕ್ಕೆ ಸಾಧ್ಯತೆ ಇರೋ ನಾನು, ಅಂದರೆ ಇಟ್ಕೊಂಡು ಅದನ್ನು ಓಡಿ ಕೆಳಗೆ ಇನ್ನೊಂದು ಮೆಟ್ಲುಗಳನ್ನು ಅಥವಾ ಲಿಫ್ಟಲ್ಲಿ ಹೋಗಿ ನಾನು ಸುದ್ದಿಯನ್ನು ಮುಟ್ಟಬೇಕು. ಇನ್ನೇನು 5 ನಿಮಿಷ ಇತ್ತು. 5 ನಿಮಿಷ ಇರುವಾಗ ಕ್ಯಾಸೆಟ್ ರೆಡಿಯಾಗಿದೆ. ಆ ಕ್ಯಾಸೆಟನ್ನು ಇಟ್ಕೊಂಡು ಓಡ್ಕೊಂಡು ಬಂದು ಆ ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಬಂದಾಗ ರಾಮೋಜಿರಾವ್ ಅವರು ಅವರ ಕಚೇರಿಗೆ ಹೊರಗೆ ಬರ್ತಾ ಇದ್ದಾರೆ. ಅಂದರೆ ಅವರ ಕಚೇರಿ ಇರುವುದು ಅದೇ ಕಟ್ಟಡದ ತಳ ಅಂತಸ್ತು. ನಾನು ಅಲ್ಲಿ ಬಂದಾಗ ಮೆಟ್ಲು ತಾಗಿ ಬಿದ್ದು ಹೊರಳಿಕೆಯಾಗಿ ಹೋದೆ. ಕ್ಯಾಸೆಟ್ ಕೂಡ ಹೋಯಿತು. ಆಗ ಅಂಗರಕ್ಷಕರು ಬಂದರು. ಅಂಗರಕ್ಷಕರು ಕ್ಯಾಸೆಟ್ ಇಟ್ಕೊಂಡು ನನ್ನನ್ನು ಎತ್ತಿ ಏನಾದರೂ ತಾಗಿದೆಯಾ ಅಂತ ಫಸ್ಟ್ ಅವರು ಕೇಳಿದ್ದು. ಅವನನ್ನು ನೋಡಿ, ಅವನು ಹೇಗಿದ್ದಾನೆ ನೋಡಿ ಅಂತ. ನನಗೆ ಇದನ್ನು ನೋಡುವಂಥ ಯಾವುದೇ ಇದಿಲ್ಲ, ಯಾಕೆಂದರೆ ಇನ್ನೊಂದು ಇರೋದು 4 ನಿಮಿಷ ಅಲ್ಲಿ ನ್ಯೂಸ್ ಬರಲಿಕ್ಕೆ. ಸರ್ ಮುझे कुछ भी नहीं हुआ, मुझे उधर जाना है, ನ್ಯೂಸ್ है ಸರ್ ಅಂತ ಹೇಳಿದೆ ನಾನು. ಉಸ್ಕೋ ಚೋಡು ಅಂತ ಹೇಳಿದ್ರು. ಅಷ್ಟು ಹೊತ್ತಿಗೆ ನಾನು ಸೀದಾ ಹೋದೆ. ನನ್ನನ್ನು ಲಿಫ್ಟಲ್ಲಿ ಕೂರಿಸಿದ್ರು. ನನಗೆ ಏನಾಗಿಲ್ಲ ಅಂತ ಅವರಿಗೂ ಗೊತ್ತಾಯಿತು. ನಾನು ಓದಿ ಕ್ಯಾಸೆಟ್ ಎಲ್ಲ ಹಾಕಿದ್ರೆ ನ್ಯೂಸ್ ಬಂತು. ಕೊನೆಯ ನ್ಯೂಸ್ ಆಗಿ ಅದು ಬಂತು. ಅಂಗರಕ್ಷಕರೆಲ್ಲ ಬಂದರು, ಮತ್ತೆ ಎಲ್ಲ ಬಂದು ಎಲ್ಲರಿಗೂ ತಿಳಿಸಿದ್ರು ಅವರಲ್ಲಿ ಬಿದ್ದಿದ್ರು ಅಂತೇಳಿ. ಮತ್ತೆ ರಾಮೋಜಿರಾವ್ ನನ್ನನ್ನು ಕರೆಸಿದ್ರು. ನಾನು ಕೆಳಗೆ ಬಂದೆ. ನನ್ನನ್ನು ನೋಡಿದರು. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆ ಸರ್, ನನಗೆ ಏನಾಗಿಲ್ಲ ಅಂತ ಹೇಳಿ. ಸೊ ಅಂದರೆ ಅಷ್ಟೊಂದು ಕಾಳಜಿಯನ್ನು ಅವರ ಇಟ್ಕೊಂಡಿದ್ರು. ಅಂಥ ಆ ನೆನಪು ನನಗೆ ಇವತ್ತಿಗೂ ಇರಲಿಕ್ಕೆ ಕಾರಣ ಆಗಿದೆ. ಒಂದು ಅತ್ಯುನ್ನತವಾದಂಥ ನೆನಪುಗಳೊಂದಿಗೆ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅಂತ ಹೇಳ್ತೇನೆ. ನನ್ನನ್ನು ಇಲ್ಲಿ ಕರೆದದಕ್ಕಾಗಿ ಮತ್ತು ನನ್ನ ನೆನಪುಗಳನ್ನು ನಾನು ಸಾದರಪಡಿಸಲಿಕ್ಕೆ ಅವಕಾಶ ಆದದಕ್ಕಾಗಿ ನಾನು ನಿಮಗೆ